ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸಿ. ಈಗ ಹೆಡ್ಲೈನ್. ದೂರದ ಊರುಗಳಿಂದ ಶಾಲೆಗೆ ತೆರಳುತ್ತಿದ್ದ 11 ವಿದ್ಯಾರ್ಥಿನಿಯರಿಗೆ ಸೈಕಲ್ ವಿತರಣೆ. ಜಿಲ್ಲಾ ಪಂಚಾಯಿತಿ ಸಿಇಒ ಶುಭಂ ಶುಕ್ಲಾರಿಂದ ಸೈಕಲ್ ವಿತರಣೆಗೆ ಚಾಲನೆ. ಹಂಜಿಳಗೆ ಕಾಳಿಂಗಪ್ಪ ವೇರ್ ಅಸೋಸಿಯೇಷನ್ನ ಸಮಾಜಮುಖಿ ಕಾರ್ಯ. ಕ್ಯಾತನಹಳ್ಳಿ ಏತ ನೀರಾವರಿ ಯೋಜನೆಗೆ ನೀರು ಹರಿಸುವಂತೆ ರೈತ ಸಂಘ ಆಗ್ರಹ. 3 ದಿನದ ಗಡುವು ನೀಡಿ ಕ್ರಮ ಕೈಗೊಳ್ಳದಿದ್ದರೆ ರಾಷ್ಟ್ರೀಯ ಹೆದ್ದಾರಿ ತಡೆ ಎಚ್ಚರಿಕೆ. ಸಾಲ್ಗಾಮೆ ಹೋಬಳಿಯ ಸುಮಾರು 50 ಹಳ್ಳಿಗಳ ಜಮೀನು ಹಾಗೂ 58 ಕೆರೆಗಳಿಗೆ ನೀರು ಒದಗಿಸಲು ಒತ್ತಾಯ. ಅರಕಲಗೂಡು ತಾಲೂಕಿನ ಕಾನನಕೊಪ್ಪಲು ಗ್ರಾಮದಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲುಗಡೆಗೆ ಆಗ್ರಹಿಸಿ ಬಸ್ ತಡೆದು ಪ್ರತಿಭಟನೆ. ಕಾನನಕೊಪ್ಪಲು ಹಾಗೂ ಕರುಡನಹಳ್ಳಿ ಗ್ರಾಮಸ್ಥರಿಂದ ಪ್ರತಿಭಟನೆ. ರಾಮನಾಥ್ಪುರ ಮತ್ತು ಅರಕಲಗೂಡು ಕೆಎಸ್ಆರ್ಟಿಸಿ ಡಿಪೋ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಕೆ. ದೂರದ ಗ್ರಾಮಗಳಿಂದ ಪ್ರತಿದಿನ ನಡೆದುಕೊಂಡೇ ಶಾಲೆಗೆ ತೆರಳುತ್ತಿದ್ದ 11 ವಿದ್ಯಾರ್ಥಿನಿಯರ ಶಿಕ್ಷಣ ಪಯಣಕ್ಕೆ ಇದೀಗ ಹೊಸ ವೇಗ ಸಿಕ್ಕಿದೆ. ಹಜಿಳಗಿ ಕಾಳಿಂಗಪ್ಪ ವೇರ್ ಅಸೋಸಿಯೇಷನ್ ಸಮಾಜಮುಖಿಯಡಿ ಸೈಕಲ್ಗಳನ್ನು ವಿತರಿಸುವ ಮೂಲಕ ಸರ್ಕಾರಿ ಶಾಲೆ ವಿದ್ಯಾರ್ಥಿನಿಯರ ಶಾಲಾ ಪ್ರಯಾಣವನ್ನು ಸುಲಭಗೊಳಿಸುವ ಕಾರ್ಯಕ್ಕೆ ಇಂದು ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶುಭಂ ಶುಕ್ಲಾ, ದೂರದ ಊರುಗಳಿಂದ ಶಾಲೆಗೆ ಬರುವ ಮಕ್ಕಳಿಗೆ ಸೈಕಲ್ ನೀಡುವುದು ಕೇವಲ ಒಂದು ವಸ್ತುವಿನ ವಿತರಣೆಯಲ್ಲ, ಅವರ ಶಿಕ್ಷಣದ ನಿರಂತರತೆಗೆ ನೀಡುವ ಪ್ರೋತ್ಸಾಹವಾಗಿದೆ ಎಂದರು. ಸಮಯಕ್ಕೆ ಸರಿಯಾಗಿ ಶಾಲೆಗೆ ತಲುಪಲು ಸೈಕಲ್ ಸಹಕಾರಿಯಾಗಲಿದ್ದು ವಿದ್ಯಾರ್ಥಿನಿಯರ ಕಲಿಕೆಗೆ ಇದು ಉತ್ತೇಜನ ನೀಡಲಿದೆ ಎಂದರು. ಶಿಕ್ಷಣದ ಹಾದಿಯಲ್ಲಿ ದೂರವು ಅಡ್ಡಿಯಾಗಬಹುದು ಎಂಬ ಉದ್ದೇಶದಿಂದ ಆಯ್ಕೆ ಮಾಡಲಾದ ವಿದ್ಯಾರ್ಥಿನಿಯರಿಗೆ ಈ ನೆರವು ನೀಡಲಾಗಿದೆ ಎಂದರು. ನಾನು ಮಂಜುನಾಥ್ ಅವರೇ ಮತ್ತು ನಮ್ಮ ಅತಿ ನೆಚ್ಚಿನ ಎಲ್ಲ ವಿದ್ಯಾರ್ಥಿನಿ ಸಹೋದರರು ನಾವೆಲ್ಲರೂ ಇಲ್ಲಿ DC ಆಫೀಸ್ಗೆ ಸೇರಿದ್ದೀವಿ. ಮಂಜುನಾಥ್ ಅವರೇ ಮತ್ತು ಅವರು ಸಂಸ್ಥೆಯಿಂದ ಆಯೋಜಿಸಿರುವ ಇವತ್ತಿನ ಸೈಕಲ್ ಮತ್ತು ಪುಸ್ತಕ ವಿತರಣೆ ಕಾರ್ಯಕ್ರಮಕ್ಕೆ ನಾನು ಇವತ್ತು ಭಾಗವಹಿಸ್ತಾ ಇದ್ದೀನಿ. ಅವರ ಸಂಸ್ಥೆಯಿಂದನೇ 11 ಮಕ್ಕಳಿಗೆ ಗುರುತಿಸಿ ಯಾರ್ಯಾರು ಶಾಲೆಯಿಂದ 4 ಕಿಲೋಮೀಟರ್ ದೂರದಿಂದ ಬರ್ತಾ ಇದ್ದಾರೆ ಅವ್ರಿಗೆ ಹೆಸರು ಗುರುತಿಸಿ ಅವರಿಗೆ ಸಂಪರ್ಕಿಸಿ ಅವರಿಗೆ ಸೈಕಲ್ಲು ಕೊಡ್ತಾ ಇದ್ದಾರೆ. ಇದು ಸೈಕಲ್ ಮೂಲಕ ಅವರಿಗೆ ಓಡಾಡಲಿಕ್ಕೆ ಪ್ರವಾಸಕ್ಕೆ ಸ್ವಲ್ಪ ಆರಾಮಾಗುತ್ತೆ, ಅವರು ವಿದ್ಯಾಭ್ಯಾಸ ಮೇಲೆ ಫೋಕಸ್ ಮಾಡ್ಬೋದು. ಇದೇ ಉದ್ದೇಶದಿಂದ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇದು ನಿಮ್ಮದು ಎರಡನೇ ವರ್ಷ ಸೈಕಲ್ ಕೊಡ್ತಾ ಇರೋದು ಎರಡನೇ ವರ್ಷ. ನಾನು ಮಂಜುನಾಥ್ ಅವರಿಗೆ ಮತ್ತು ನಮ್ಮ ಎಲ್ಲ ವಿದ್ಯಾರ್ಥಿನಿಗಳಿಗೆ ಶುಭಾಶಯಗಳು ಸಲ್ಲಿಸುತ್ತಾ ಅವರಿಗೆ ಇದು ಒಳ್ಳೆಯ ಆಗಲಿ, ಸರಿಯಾಗಿ ಓದಲಿ, ಸರಿಯಾಗಿ ಆಡಲಿ ಮತ್ತು ಜೀವನದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಿದರೆ ನಾನು ದೇವರಿಗೆ. ಎರಡನೇ ವರ್ಷ ನಾವು ಹೆಣ್ಣು ಮಕ್ಕಳಿಗೆ ಪ್ರೌಢಶಾಲೆಯ ಹೆಣ್ಣು ಮಕ್ಕಳಿಗೆ ಇದು ಸೈಕಲ್ನ ಕೊಡ್ತಾ ಇರೋವಂಥದ್ದು. ಈ ಹೆಣ್ಣು ಮಕ್ಕಳು ಮತ್ತು ಪೇರೆಂಟ್ಸು ನಾನು ಇವತ್ತೇ ಇವ್ರನ್ನ ಮೀಟ್ ಮಾಡ್ತಾ ಇರೋದು. ಅಷ್ಟು ಜನ ಹೆಣ್ಣು ಮಕ್ಕಳನ್ನು ನಾನು ಹೈಸ್ಕೂಲ್ನ ಡೇಟಾವನ್ನು ತೆಗೆದುಕೊಂಡು ಯಾವ ಹೆಣ್ಣು ಮಗು ಹಳ್ಳಿಯ ಶಾಲೆಯಿಂದ ಮಿನಿಮಮ್ ಅಂದರೆ 4ರಿಂದ 5 ಕಿಲೋಮೀಟರ್ ನಡೆದುಕೊಂಡು ಬರುವಂತಹ ಹೆಣ್ಣು ಮಕ್ಕಳನ್ನೇ ಸೆಲೆಕ್ಟ್ ಮಾಡಿಕೊಂಡು ಈ 11 ಜನ ಹೆಣ್ಣು ಮಕ್ಕಳಲ್ಲಿ 2 ಹೆಣ್ಣು ಮಕ್ಕಳು ಅರಕಲಗೂಡು ತಾಲೂಕಿನಿಂದ, 2 ಹೆಣ್ಣು ಮಕ್ಕಳು ಆಲೂರು ತಾಲೂಕಿನಿಂದ, ಮತ್ತು ಅರಕಲಗೂಡು ತಾಲೂಕಾಯಿತು, ಹೊಳೆನರಸೀಪುರ ತಾಲೂಕಿನಿಂದ 1, ಮಳಲಿ ಹತ್ರ 1, ಅರಸೀಕೆರೆ ತಾಲೂಕಿನಿಂದ 2, ಈ ರೀತಿಯ ಇಲ್ಲಿ ನಿಟ್ಟೂರಿಂದ 2 ಹೆಣ್ಣು ಮಕ್ಕಳನ್ನು ಸೆಲೆಕ್ಟ್ ಮಾಡಿಕೊಂಡು ಅವರ ಅವಶ್ಯಕತೆಗಳನ್ನು ಗುರುತಿಸಿ ಈ ಸೈಕಲ್ಗಳು ಅವ್ರಿಗೆ ಡೇ ಟು ಡೇ ಇದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಗುರುತಿಸಿ ನಾವು ಕೊಡ್ತಾ ಇರೋದು. ಈ ಒಂದು ಸೈಕಲ್ನ ವಿತರಣೆಗೆ ನಮ್ಮ ಸ್ನೇಹಿತರಾದಂಥ ಆಸ್ಟ್ರೇಲಿಯಾದಲ್ಲಿರೋ ಸಂಧ್ಯಾ ಮತ್ತು ಅವರ ಅರ್ಪಣಾ ಗ್ರೂಪ್ನವರು ನಮಗೆ ಪ್ರತಿ ವರ್ಷ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇದು ಪ್ರತಿ ವರ್ಷ ನಡ್ಕೊಂಡು ಬರ್ತಾ ಇದೆ. ಇದರ ಅವಶ್ಯಕತೆ ಹೆಣ್ಣು ಮಕ್ಕಳಿಗೆ ಖಂಡಿತ ಇದೆ. ಆ್ಯಕ್ಚುಲಿ ಈಗ 2 ವರ್ಷದ ಹಿಂದೆ ಸರ್ಕಾರನೇ ಪ್ರತಿ ಹೆಣ್ಣು ಮಗುವಿಗೆ ಸೈಕಲ್ನ ಕೊಡ್ತಾಯಿದ್ರು, ಬಟ್ ಈಗ ಅದನ್ನು ನಿಲ್ಲಿಸಿದ್ದಾರೆ. ನಮ್ಮ ಮುಖಾಂತರ ಇದು ಒಂದು ಅವೇರ್ನೆಸ್ ಕೂಡ ಆಗಲಿ ಅಂತ ಹೇಳ್ಬಿಟ್ಟು ಅಂತ ಇವತ್ತು ಮಾನ್ಯ CEO ಆದಂಥ ಶುಭಂ ಶುಕ್ಲಾ ಅವರ ಮುಖಾಂತರ ನಾವು ಇದನ್ನು ಹಸ್ತಾಂತರಿಸಿದ್ದೀವಿ. ಈಗಾಗಲೇ ನಾವು ಹಾಸನ ಜಿಲ್ಲೆಯಲ್ಲಿ 36,200 ನೋಟ್ ಪುಸ್ತಕಗಳು, ಸುಮಾರು ಒಂದು 20 ಸ್ಮಾರ್ಟ್ ಕ್ಲಾಸ್ಗಳನ್ನು ಮಾಡಿದ್ದೀವಿ. ನಿನ್ನೆ ನಾನು ಕೂಡ KOSಕೋಟೆನಲ್ಲಿ ಸುಮಾರು 3 ಲಕ್ಷ ವೆಚ್ಚದಲ್ಲಿ ಒಂದು ಸ್ಮಾರ್ಟ್ ಕ್ಲಾಸನ್ನು ಮಾಡಿಕೊಟ್ಟೆ. ನಮ್ಮ ಉದ್ದೇಶ ಇಷ್ಟೇ, ಸರ್ಕಾರಿ ಶಾಲೆಗಳು ಬೆಳೆಯಬೇಕು, ಸರ್ಕಾರಿ ಶಾಲೆಗಳು ಉಳಿಬೇಕು, ಹೆಚ್ಚು ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಹಾಜರಾತಿಯನ್ನು ಜಾಸ್ತಿ ಮಾಡಿ ಒಂದು ಗುಣಮಟ್ಟದ ಶಿಕ್ಷಣ ಸಿಗಲಿ ಅನ್ನೋದು ನಮ್ಮ ಆಶಯವಾಗಿದೆ. ಹಂಜಿಳಗೆ ಕಾಳಿಂಗಪ್ಪ ವೇರ್ ಅಸೋಸಿಯೇಷನ್ ಸಂಸ್ಥಾಪಕ HK ಮಂಜುನಾಥ್ ಮಾತನಾಡಿ,
ಗ್ರಾಮೀಣ ಭಾಗಗಳಲ್ಲಿ 4-5 ಕಿಲೋಮೀಟರ್ ದೂರ ನಡೆದು ಶಾಲೆಗೆ ಹೋಗುವ ವಿದ್ಯಾರ್ಥಿನಿಯರ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಸೈಕಲ್ ವಿತರಣೆ ಮಾಡಲಾಗಿದೆ ಎಂದರು. ಅರಕಲಗೂಡು ಮತ್ತು ಆಲೂರು ತಾಲೂಕುಗಳಿಂದ ತಲಾ 2 ಹೊಳೆನರಸೀಪುರ ಹಾಗೂ ಮಳಲಿ ಭಾಗದಿಂದ ತಲಾ 2, ಅರಸೀಕೆರೆ ತಾಲೂಕು ಮತ್ತು ನಿಟ್ಟೂರು ಭಾಗದಿಂದ ತಲಾ 2 ವಿದ್ಯಾರ್ಥಿನಿಯರನ್ನು ಗುರುತಿಸಿ ಒಟ್ಟು 11 ಸೈಕಲ್ಗಳನ್ನು ವಿತರಿಸಲಾಗಿದೆ ಎಂದರು. ಹಾಸನ ತಾಲೂಕಿನ ಕ್ಯಾತನಹಳ್ಳಿ ಏತ ನೀರಾವರಿ ಯೋಜನೆಯ ಮೂಲಕ ಸಾಲ್ಗಾಮೆ ಹೋಬಳಿಯ ಸುಮಾರು 50 ಹಳ್ಳಿಗಳ ರೈತರ ಜಮೀನುಗಳಿಗೆ ಹಾಗೂ ಕೆರೆಗಳಿಗೆ ನೀರು ಹರಿಸಬೇಕು. 3 ದಿನಗಳೊಳಗೆ ನೀರು ಹರಿಸುವ ಕಾರ್ಯಕ್ಕೆ ಚಾಲನೆ ನೀಡದಿದ್ದರೆ ರಾಷ್ಟ್ರೀಯ ಹೆದ್ದಾರಿ ತಡೆದು ನಿರಂತರ ಧರಣಿ ನಡೆಸಲಾಗುವುದು ಎಂದು ರೈತ ಸಂಘದ ರಾಜ್ಯ ವರಿಷ್ಠ ಕಡಗಲ್ ಮೂರ್ತಿ ಹಾಗೂ ತಾಲೂಕು ಅಧ್ಯಕ್ಷ ಬಿಟ್ಟೆಗೌಡನಹಳ್ಳಿ ಮಂಜು ಎಚ್ಚರಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಮಾರು 2013ರಲ್ಲಿ ಯೋಜನೆಗೆ ಚಾನೆಲ್ ಕಾಮಗಾರಿ ಕೈಗೊಳ್ಳಲಾಗಿತ್ತು. ಅಂದಾಜು ಮೊತ್ತವನ್ನು ವಿವಿಧ ಹಂತಗಳಲ್ಲಿ ನಿಗದಿಪಡಿಸಲಾಗಿತ್ತು. ಯೋಜನೆ ಪೂರ್ಣಗೊಂಡು ನೀರು ಹರಿಯಬೇಕಾಗಿದ್ದರೂ ಇದುವರೆಗೆ ಚಾನೆಲ್ ಕಾಮಗಾರಿ ಪೂರ್ಣಗೊಂಡಿಲ್ಲ. ಇದರಿಂದ ಯೋಜನೆಯ ಉದ್ದೇಶವೇ ಈಡೇರದಂತಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇದೇ ವೇಳೆ ಚನ್ನರಾಯಪಟ್ಟಣ, ಹೊಳೆನರಸೀಪುರ ಸೇರಿದಂತೆ ಇತರೆ ತಾಲೂಕುಗಳಲ್ಲಿ ಸಂಬಂಧಿಸಿದ ನೀರಾವರಿ ಕಾಮಗಾರಿಗಳು ಪೂರ್ಣಗೊಂಡು ರೈತರಿಗೆ ನೀರು ದೊರೆಯುತ್ತಿರುವುದನ್ನು ಉಲ್ಲೇಖಿಸಿದ ಅವರು, ನಮ್ಮ ತಾಲೂಕಿಗೂ ಸಮರ್ಪಕ ನೀರಾವರಿ ಸೌಲಭ್ಯ ಕಲ್ಪಿಸಲು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಯೋಜನೆಯ ಕಾಮಗಾರಿ ವಿಳಂಬಕ್ಕೆ ಕಾರಣವೇನು ಎಂಬುದರ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಗಿದ್ದು, ಕೆಲವು ಕಡೆ ರಸ್ತೆ ಕಾಮಗಾರಿ ಹಾಗೂ ಅಂದಾಜು ಬದಲಾವಣೆ ಸೇರಿದಂತೆ ತಾಂತ್ರಿಕ ಸಮಸ್ಯೆಗಳಿರುವುದಾಗಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಈ ಸಮಸ್ಯೆಗಳನ್ನು ಶೀಘ್ರವಾಗಿ ಬಗೆಹರಿಸಿ ಚಾನೆಲ್ ಕಾಮಗಾರಿಯನ್ನ ಪೂರ್ಣಗೊಳಿಸುವಂತೆ ಮನವಿ ಮಾಡಲಾಗಿದೆ ಎಂದರು. ಯಾಕೆ ರೈತರು ಒತ್ತಡ ಇರ್ನುವ ಇಲ್ಲಾಂದ್ರೆ ಯೋಜನೆ ಮುಂದುವರಿಸಬೇಕು, ಮುಂದೆ ಕಾಡ್ ಹೋಗ್ಬೇಕಾಗಿತ್ತು. ಅವ್ರ ಭಾಗಕ್ಕೆ ನೀರು ಸಿಗ್ಲಿಲ್ಲ ಅಂತ ಏನೋ ಗೊತ್ತಿಲ್ಲ. ಅವತ್ತು ಮತ್ತೆ ಒಬ್ರು ಶಾಸಕರು ಇದ್ರು, 4 ಬಾರಿ ನಮ್ಮನ್ನ ಆ ತಾಗಾಮಿ ಒಬ್ರು ಪ್ರತಿನಿಧಿಸಿದ್ರು. ಅವ್ರ ಶಾಸಕರನ್ನ ತಪ್ಪಿಸೋದು 2000 ಕ್ಷೇತ್ರ ಚೇಂಜ್ ಆಯ್ತು. ಅವರ ಇದರಿಂದ ತಪ್ಪದು ಇಲ್ಲ. ಇಲ್ಲಿ ಸ್ಥಳೀಯ ಪ್ರತಿನಿಧಿಗಳಿಗೆ ನಮಗೆ ತಾಲೂಕಿಗೆ ನೀರ್ ಬೇಕು ಅಂತ ಒಂದು ಬೇಡಿಕೆನೇ ಇಲ್ಲ. ಅದೇ ತುಮಕೂರವರು ದಿವಸ ಬೆಳಗಾಗ ನೀವು ನೋಡ್ತಾನೆ ಇದ್ರಿ, ದಿವಸಾಲೂ ನೀರಾವರಿ ಅವರೇ ಇಟಾಚಿ ಕರ್ಕೊಂಡು ಹೋಗಿ ನೀರ್ ಮಾಡೋದು. ಆದ್ರೆ ಇಲ್ಲಿ ಬರೀ ಒಂದು ಮಿಷಿನ್ ಆನ್ ಮಾಡೋ ಅಂತ ಕೆಲಸಕ್ಕೆ ಚಾಲನೆ ಕೊಡಲ್ಲ. ನಾವ್ ನೆನ್ನೆ ಹೋಗಿ ಕೇಳಿದ್ರೆ 6 ವರ್ಷದಿಂದ ಹೋರಾಟ ಮಾಡ್ದಲ್ಲ ಮೇಡಮ್. ಇದು ತುಂಬಾ ಈ ಸರಿ ಬರಗಾಲ ಬಂದಿರುತ್ತೆ, ಹಾಗಾಗಿ ಯೋಜನೆ ತಕ್ಷಣವೇ ಚಾಲನೆ ಮಾಡ್ಬೇಕು ಅಂದಾಗ ಒಂದು ಮೀಟಿಂಗ್ ಮಾಡಿದ್ರು ನಮಗೆ ಕರೆದ್ಬಿಟ್ಟು. ಯೋಜನೆಗೆ ಏನ್ ಹಣಕಾಸು ಕೊಡ್ತಾ ಇದೆಯೋ, ಏನ್ ಪ್ರಾಬ್ಲಮ್ ಇದೆ ಅಂತ ಕೇಳಿದ್ರು. ಡಿಸಿಷನ್ ನೇತೃತ್ವದಲ್ಲೂ ಧಾರಾವಾಹಿಯಿಂದ ಮೀಟಿಂಗ್ ಆಯ್ತು. ಅವ್ರು ಹೇಳಿದ್ರು ಒಂದಿನ ಕಡಗರಳ್ಳಿಯಿಂದ ರೋಡ್ ಇದೆ, ಅದಕ್ಕೊಂದು ಎಸ್ಟಿಮೇಟ್ ಚೇಂಜ್ ಆಗ್ಬೇಕು, ಹಾಗಾಗಿ ಆಗಿಲ್ಲ ಅಂತ ಹೇಳಿದ್ರು. ಒಂದು ಅದು 2ನೇ ಹಂತಕ್ಕೆ ಬರುತ್ತೆ. ನಮಗೆ ಮೊದಲನೇ ಹಂತಕ್ಕೆ ನೀರು ಹರಿಸ್ಬೋದು, ಅದಕ್ಕೆ ಏನು ಪ್ರಾಬ್ಲಮ್ ಇಲ್ವ. ಮೊದಲನೇ ಹಂತಕ್ಕೆ ನೀರು ಹರಿಸೋದಕ್ಕೆ ಏನು ತೊಂದರೆ ಇಲ್ಲ. ಅದೇನಾಯ್ತು ಅಂದ್ರೆ ಕರೆಂಟ್ ಚಾರ್ಜ್ ಕಟ್ಟಿಲ್ಲ, ಹರಿಸಿಲ್ಲ ಅಂತ ಹೇಳಿದ್ರು. ನಮ್ಮ ಬೇಡಿಕೆ ಇತ್ತು, ನಾವು ಡಿಸ್ಕಸ್ ಮಾಡ್ದೋ ಮೇಡಮ್. ಇದೇ ಹಾಸನ ಜಿಲ್ಲೆಯಲ್ಲಿ ಹೊಳೆನರಸೀಪುರದಲ್ಲಿ 50 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇದೆ, ನೀರು ಹರಿಕೆ ಇದೆ. ಚನ್ನಪಟ್ಟಣದಲ್ಲಿ 50 ಕೋಟಿ ಬ್ಯಾಲೆನ್ಸ್ ಇದೆ, ನೀರು ಹರಿಕೆ ಇದೆ. ಬರೀ 2 ಕೋಟಿ ರೂಪಾಯಿ ನಿಮ್ ನೀರು ಹರ್ಸಕ್ ಆಗಲ್ಲ ಅಂದ್ಮೇಲೆ ಏನಕ್ಕೆ ಅಂತ ನಾವು ನಮ್ಮ ನೇತೃತ್ವದಲ್ಲಿ ಒಂದು ಮೊನ್ನೆ ತಹಸೀಲ್ದಾರ್ ನೇತೃತ್ವದಲ್ಲಿ ನಿಯೋಗ ಕರ್ಕೊಂಡು ತೋರಿಸ್ತಾವ್ರಿಗೆ ವಾಸ್ತವಾಂಶ ನೋಡಿ. ನಮ್ಮ ಜಿಲ್ಲೆ ನೀರು ಇಷ್ಟೊಂದು ಕೋಲಾಗ್ತಾ ಐತೆ, ನಮಗ್ ಕೊಡಕ್ ಆಗ್ತಾ ಇಲ್ಲ. ನಾವು ನೋಡಿದ್ರಿ ಸಾಲ್ಗಾಮಿ ನಮ್ಮ ಕಸ್ಬಾದಲ್ಲಿ ಇರೋದೇ ಒಂದು ಹೋಬಳಿ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಲ್ಲಿ ಹಾಸನ ತಾಲೂಕು ಉಳಿದ್ರೆ ಸಾಲ್ಗಾಮಿ ಹೋಬಳಿ ನೀರಾವರಿ ಮಾಡ್ಕೊಡಿ. ಇದು ಅತಿ ಇಷ್ಟೊಂದು ವ್ಯವಸ್ಥೆ ಇದ್ರು ನಮಗೆ ನೀರು ಕೊಟ್ಟಲ್ಲ ಅಂದಾಗ ಇವೆಲ್ಲ ಹಿಂಗೆ ನಾವು ಈ ತರ ಕೊಟ್ಟರು ಡಾಕ್ಯುಮೆಂಟ್. ನಮಗೆ 2 ಕೋಟಿ ಬ್ಯಾಲೆನ್ಸ್ ಇದೆ, ನೀರು ಹರ್ಸಕ್ ಆಗ್ತಾ ಅಂತ. ಹಾಗಾಗಿ ಇವತ್ತು ಉಸ್ತುವಾರಿ ಸಚಿವರು ಇದೆ, ಸತ್ಮಗಳು ಜನ ನೀರು ಬರುತ್ತಂತೆ ಅಂದಿನ ಕೆರೆಯಿಂದ. ಅದೇ ಯೋಚನೆ ಅದು ಮುಂದುವರೆದು ಅದೇ ನೀರಲ್ಲಿ ಬಂದು ಲಿಫ್ಟ್ ಆಗುತ್ತಂತ ಸಚಿವಗಳು ಕೆರೆಗೆ ನೀರು ಕೊಡಿ, ನಮಗೆ ನೀರು ಕೊಡಬಾರ್ದು ಅಂತ ಅಭ್ಯಂತರ ಇಲ್ಲ. ನಮ್ಮ ಜಿಲ್ಲೆ ನೀರು ಬೇರೆ ಕಡೆಗೆ ಹೋಗ್ತಾ ಇದೆ. ಮೊದಲು ಈ ರೈತರ ಸಮಸ್ಯೆಗೆ ಚಾಲನೆ ಕೊಟ್ರೆ ನಮ್ಮ ಹೋಗ್ಲಿಕ್ಕೆ ನಾವು ಉಳ್ತಾ ಇದೀವಿ. ದನ ಕರುಗಳು ಇವತ್ತಿನ ವ್ಯವಸ್ಥೆಯಲ್ಲಿ ಬಚ್ಚು ಆಗಿದೆ ಕೆರೆ ಕಟ್ಟು. ನಮ್ಗೆ ಹೊಟ್ಟೆ ಉರಿತಿದ್ದೆ. ಇಡೀ ನೋಡಿ ಸಾಲ್ಗಾಮಿಯಿಂದ ಬಂದ್ರೆ ಒಂದು ಕೆರೆಗಳ ನೀರಿಲ್ಲ. ಸುತ್ತಮುತ್ತ ಬಂದು ನೋಡಿ ನೀವು ವಿಸಿಟ್ ಮಾಡಿ, ಎಲ್ಲ ಒಣಗಾಗಿದೆ. ಹಾಗಾಗಿ ಈ ನೀರು ಮತ್ತೆ 2 ತಿಂಗಳು ಬಿಡ್ತಾ ನೀರು ಕೊಟ್ರೆ ಇರೋ ನೀರೆಲ್ಲ ಬೇರೆ ಕಡೆಗೆ ಹೊಂಟೋಗುತ್ತೆ. ಅದು ನಮಗೆ ನೆಲ್ ನೀರು ಕೊಡ್ತಾರೆ. ಹಾಗಾಗಿ ಉಸ್ತುವಾರಿ ಸಚಿವರು ಇವತ್ತು ಚಾಲನೆ ಕೊಡ್ಬೇಕಾಯ್ತಂತ ನೀರ್ ಕೆರೆಗೆ. ಈ ಯೋಜನೆನ ನಾವು ಗಮನಕ್ಕೆ ತಂದಿದ್ವಿ. 2 ಒಟ್ಟಿಗೆ ಚಾಲನೆ ಕೊಡಿ, ನಾವು ಸ್ವಾಗತ ಮಾಡ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ಕಣ್ಕಲ್ ಮೂರ್ತಿ, ಮಂಜು, ಪಾಲಾಕ್ಷ, ಸುರೇಶ್, ಅಣ್ಣಪ್ಪ, ದರ್ಶನ್ ಹಾಗೂ ಇತರರು ಉಪಸ್ಥಿತರಿದ್ದರು. ಅರಕಲಗೂಡು ತಾಲೂಕಿನ ರಾಮನಗರ ಹೋಬಳಿಯ ಕಾನೂನುಕೊಪ್ಪಲು ಗ್ರಾಮದಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲುಗಡೆ ಅನುಮತಿ ನೀಡಿದ್ದರೂ ಬಸ್ಗಳು ನಿಲ್ಲುತ್ತಿಲ್ಲ ಎಂದು ಆರೋಪಿಸಿ ಗ್ರಾಮಸ್ಥರು ಬಸ್ ತಡೆದು ಪ್ರತಿಭಟನೆ ನಡೆಸಿದರು.
ಕಾನೂನಕೊಪ್ಪಲು ಸುತ್ತಮುತ್ತಲಿನ 5-6 ಗ್ರಾಮಗಳ ವಿದ್ಯಾರ್ಥಿಗಳು, ವಯೋವೃದ್ಧರು ಸೇರಿದಂತೆ ನೂರಾರು ಸಾರ್ವಜನಿಕರು ಬಸ್ಗಾಗಿ ಪ್ರತಿದಿನ ಗೇಟ್ ಬಳಿ ಕಾಯುವ ಪರಿಸ್ಥಿತಿ ಎದುರಾಗಿದೆ. ಮೈಸೂರು ಕೊಣ್ಣೂರು ಹೆದ್ದಾರಿಯಲ್ಲಿ ಸಂಚರಿಸುವ ಬಸ್ಗಳು ಗ್ರಾಮದಲ್ಲಿ ನಿಲ್ಲಿಸದ ಕಾರಣ ಪ್ರಯಾಣಿಕರು ಕಾಳೆನಹಳ್ಳಿಯಲ್ಲಿ ಇಳಿದು ಮತ್ತೆ ನಡೆದುಕೊಂಡು ಬರಬೇಕಾಗಿದೆ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದರು. ಬಸ್ ನಿಲುಗಡೆಗಾಗಿ 3 ತಿಂಗಳ ಹಿಂದೆಯೇ ಸಂಬಂಧಪಟ್ಟ ಕೆಎಸ್ಆರ್ಟಿಸಿ ಡಿಪೋ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಲಾಗಿದ್ದು, ಮನವಿಗೆ ಸ್ಪಂದಿಸಿ ಬಸ್ ನಿಲುಗಡೆಗೆ ಆದೇಶ ನೀಡಿದರೂ ಚಾಲಕರು ಮತ್ತು ನಿರ್ವಾಹಕರು ಆದೇಶವನ್ನು ಪಾಲಿಸುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದರು. ಪ್ರತಿಭಟನೆಯ ವೇಳೆ ಕೆಲಕಾಲ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ಕೊಣ್ಣೂರು ಪೊಲೀಸ್ ಠಾಣೆಯ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದರು. ನಂತರ ಅರಕಲಗೂಡು, ರಾಮನಾಥಪುರ ಹಾಗೂ ಕೇರಳಾಪುರ ಘಟಕಗಳ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ 1 ವಾರದ ಒಳಗೆ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಹೇಳಿದೀವಿ ಸರ್. ಗಾಡಿ ಏನಕ್ಕೆ ನಿಲ್ಸಿದ್ರಿ ಅಂತ ಹೇಳಿದ್ರಿ ಅವ್ರಿಗೆ? ಹೌದು ಸರ್, ನಿಲ್ಸಿದ್ವಿ. ಎಕ್ಸ್ಪ್ರೆಸ್ ಸ್ಟಾಪ್ ಕೊಡ್ತಿಲ್ಲ ಅಂತ ನಿಲ್ಸಿದ್ವಿ. ಗೊತ್ತಿಲ್ಲ ಅಂತೀರಿ, ಯಾಕೆ ನಿಲ್ಸಿದ್ರಿ ಅಂತ? ಸುಮ್ಮನೆ ಯಾಕೆ ನಿಲ್ಸಿದ್ರಿ ಹಂಗಾರೆ? ಈಗ ಏನು ಮೇಡಮ್ ಇದು ಸಮಸ್ಯೆ? ಹಾಂ, ಈಗ ಅವ್ರ ಸುಮಾರು ಸರಿ ಮನೆ ಕೊಟ್ಟಿದ್ದಾರೆ ಅಂತಾರೆ ನಿಮಗೆ. ಎಷ್ಟು ದಿನ ಬೇಕು ಮೇಡಮ್ ಅದು? ಅಲ್ಲ, ಹಿಂದೆನೂ ಒಂದು 6 ತಿಂಗಳ ಹಿಂದೆನೂ ಬಂದಿದ್ರು. ಈಗ ನಮ್ಮ ಎಲ್ಲ ಮಕ್ಕಳು ಸ್ಕೂಲ್ ಟೈಮ್ ಏನಿರ್ತಲ್ಲ, ಆ ಸಮಯದಲ್ಲಿ ಯಾವ ಬಸ್ ಇರ್ತಾರೋ ಅದಕ್ಕೆ ಒಂದು ಅವಕಾಶ ಮಾಡ್ಕೊಂಡು. ಈಗ ನಾನು ನಮ್ಮ ಎಲ್ಲ ಬಸ್ಸನ್ನು ಎಕ್ಸ್ಪ್ರೆಸ್ ಬಿಡಿ, ಆ ಸ್ಕೂಲ್ ಟೈಮಲ್ಲಿ ಯಾವ ಎಕ್ಸ್ಪ್ರೆಸ್ ಇರ್ತದೆ ಅದನ್ನ ಒಂದು ನಿಲ್ಲಿಸ್ಕೊಡಿ ಅವರಿಗೆ. ಎಲ್ಲ ಬಸ್ಸನ್ನು ಕೇಳ್ತಾ ಇಲ್ಲ ಅವರು. ಈ ಶಾಲಾ ಟೈಮ್ ಏನಿದೆಯಲ್ಲ ಆ ಟೈಮ್ನಲ್ಲಿ ಯಾವ್ದು ಪಾಸ್ ಆಗುತ್ತೆ ಇಲ್ಲಿಂದ ಎಕ್ಸ್ಪ್ರೆಸ್ಸು, ಆ ಬಸ್ ಮಾತ್ರ ಸ್ಟಾಪ್ ಮಾಡಿಕೊಡಿ. ಎಲ್ಲನೂ ಅವ್ರು ಸ್ಟಾಪ್ ಮಾಡಿ ಅಂತ ಕೇಳ್ತಾ ಇಲ್ಲ. ಅಲ್ಲ, ಈಗ ಪದೇ ಪದೇ ಇದು ಮರುಕಳಿಸ್ಬಾರ್ದು. ಈಗ ಡಿಪೋದಲ್ಲಿ ಯಾರಿದ್ದಾರೆ ನಿಮ್ಮ ಅಧಿಕಾರಿಗಳನ್ನಲ್ಲಿ ಒಬ್ರಿಗೆ ಕರೆಸಿ. ಎಲ್ಲಿ ಅವ್ರೆ ಕಳಿಸಿ. ಯಾಕಂತಂದರೆ ಇದು 6 ತಿಂಗಳಿಂದನೂ ಸ್ಟೇಷನಿಗೆ ಬಂದು ಅವರು ಮನವಿ ಕೊಟ್ಟಿದ್ರು. ಅವ್ರು ನಿಮ್ಮವ್ರು ಬಂದ್ಬಿಟ್ಟು ಒಪ್ಕೊಂಡು ಹೋಗಿ ಅದು ಲೆಟ್ರು ಬರ್ಕೊಟ್ಟಿದ್ದಾರೆ. ನೀವು ಪದೇ ಪದೇ ಹಿಂಗೆ ಮಾಡಿದರೆ ರಾಮನಾಥಪುರಕ್ಕೂ ಕೊಟ್ಟಿದ್ದಾರೆ, ನಿಮ್ಮ ಅರಕಲಗೂಡಿಗೂ ಕೊಟ್ಟಿದ್ದಾರೆ ಅವರು. ಈಗ ನಿಮ್ಮ ಯಾರು ಅಧಿಕಾರಿಗಳು ಕೊಟ್ಬಿಟ್ಟು ಅವ್ರಿಗೆ ಏನಿದೆ ಮಾಡ್ಕೊಡಕ್ಕೆ ಹೇಳಿ. ಎಲ್ಲಿದ್ದಾರೆ ಬೇಗ ಕಳಿಸಿ. ಬಾಗಿರುವ ಗೌರವಧನವನ್ನ ತಕ್ಷಣ ಬಿಡುಗಡೆ ಮಾಡುವುದು ಸೇರಿದಂತೆ ವಿವಿಧ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ವತಿಯಿಂದ ಇಂದು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ಜಿಲ್ಲಾ ಖಜಾಂಚಿ ಪಿಡಿ ನಾಗರತ್ನ ಮಾತನಾಡಿ, ಹೊಸ ಸರ್ಕಾರ ರಚನೆಯಾಗಿ ವಿಧಾನಸಭಾ ಅಧಿವೇಶನ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಬಹುಕಾಲದ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. 2-3 ತಿಂಗಳಿನಿಂದ ಬಾಕಿ ಇರುವ ಗೌರವಧನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಎಸ್ಐಆರ್ ಸಮೀಕ್ಷೆ, ಜಾತಿ ಪ್ರಮಾಣ ಪತ್ರಗಳನ್ನು ಮನೆ ಮನೆಗೆ ವಿತರಿಸುವುದು, ಗೃಹಲಕ್ಷ್ಮಿ ಸಮೀಕ್ಷೆ ಸೇರಿದಂತೆ ಅಂಗನವಾಡಿ ಕೆಲಸಕ್ಕೆ ಸಂಬಂಧಿಸಿದ ಹೆಚ್ಚುವರಿ ಕರ್ತವ್ಯಗಳಿಂದ ಕಾರ್ಯಕರ್ತೆಯರನ್ನ ಮುಕ್ತಗೊಳಿಸಬೇಕು ಎಂದು ಆಗ್ರಹಿಸಲಾಗಿದೆ. ಅಧ್ಯಕ್ಷರು ATC ಕಮಿಟಿಯಿಂದ ನಮಗೆ ಇದುವರೆಗೂ 6ನೇ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಮಾತನ್ನ ತಪ್ತಾರೆ, ನುಡಿದಂತೆ ನಡೆ ಅಂತ ಹೇಳ್ತಾರೆ. ಆದ್ರೆ 6ನೇ ಗ್ಯಾರಂಟಿ ಇದುವರೆಗೂ ನಮಗೆ ಮಾಡಿಲ್ಲ. ಅದನ್ನ ಸರ್ಕಾರ ಇದನ್ನ ಗಮನ ತಗೊಂಡು ನಮ್ಗೆ 6ನೇ ಗ್ಯಾರಂಟಿ ಮಾಡಿಕೊಡ್ಬೇಕು. ಮತ್ತೆ ಮೊಟ್ಟೆ ಹಣ 8 ರೂಪಾಯಿ ಆಗಿದೆ. ಆದ್ರೆ ಮೊಟ್ಟೆ ಹಣ ನಾವು ಈಗ ಕೈಯಿಂದ ಹಾಕ್ತಾ ಇದೀವಿ. 6 ರೂಪಾಯಿ ಮಾತ್ರ ಸರ್ಕಾರ ಕೊಡ್ತಾ ಐತೆ, 8 ರೂಪಾಯಿನ ನಾವು ಕಾರ್ಯಕರ್ತರು ಕೊಡ್ತಾ ಇದೀವಿ. ತುಂಬಾ ನಾವು ಬರೋದೇ ನಮಗೆ ಗೌರವಧನ ಕಡಿಮೆ, ಅದರಲ್ಲೂ ನಾವು ಮೊಟ್ಟೆ ಹಣ ಹಾಕೋದು ತುಂಬಾ ಕಷ್ಟ ಆಗ್ತಾ ಇದೆ.
ಮತ್ತು ಸೂಪರ್ವೈಸರ್ಗಳು ಸರ್ 10 ವರ್ಷ 15 ವರ್ಷದಿಂದ ಒಂದೇ ಕಡೆ ಡ್ಯೂಟಿ ಮಾಡ್ತಾ ಇದ್ದಾರೆ. ಅವ್ರನ್ನ ತಾಲೂಕಿಗಾರು ಸರಿ, ಜಿಲ್ಲೆಗಾರು ಸರಿ, ಅವ್ರನ್ನ ಸ್ಥಳಾಂತರ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ ಸರ್. ಗ್ಯಾಸಿಂದು ಸರ್, ಗ್ಯಾಸನ್ನ ನಾವು ಅಲ್ಲಿಗೆ ಹೋಗಿ ನಾವು ಬರ್ಕೊಟ್ಟೆಲ್ಲ ಬರಬೇಕು. ನಮಗೆ ಬುಕ್ಕಿಂಗ್ ಆಗಿ ಅವರೇ ತಂದು ನಮ್ಮ ಕೇಂದ್ರಕ್ಕೆ ಹಾಕೊಡುವಂಥ ವ್ಯವಸ್ಥೆನ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್. ಮತ್ತು ಗ್ಯಾಸ್ ಬಿಲ್ಲನ್ನು ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಸರ್. ಇತರೆ ಇಲಾಖೆಗಳನ್ನ ಕೆಲಸಗಳನ್ನ ನಮ್ಮಲ್ಲಿ ಮಾಡೋಕ್ಕಾಗಲ್ಲ ಸರ್. BLO ಕೆಲಸ ಸರ್, SIR ಕೆಲಸ ತುಂಬ ಕಷ್ಟಕರವಾಗಿದೆ. SIR ಕೆಲಸನ ನಿಲ್ಲಿಸಬೇಕು. ಇತರೆ ಇಲಾಖೆ ಯಾವ ಕೆಲಸನೂ ನಾವು ಮಾಡೋಕ್ಕಾಗಲ್ಲ ಸರ್. ICDS ಕೆಲಸ ಒಂದು ಮಾತ್ರ ನಾವು ಮಾಡಬೇಕು. ಆ ಥರದಿಂದ ನೀವು ಸರ್ಕಾರ ನಮ್ಗೆ ಇದು ಮಾಡಬೇಕು. ನಮ್ಮ ICDS ತುಂಬ ಕುಂಠಿತ ಆಗ್ತಾ ಇದೆ ಸರ್. ಮಕ್ಕಳುಗಳನ್ನ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಮತ್ತು ಆರೋಗ್ಯ ಕಾಪಾಡ್ಕೋಬೇಕು ಅಂತ ಮಕ್ಳಿಗೆ ಹೇಳ್ತಾರೆ ಸರ್. ಅವ್ರು ಕಳಪೆ ಆಹಾರ ಕೊಡ್ತಾ ಇದ್ದಾರೆ. ಆಹಾರ ಮಕ್ಕಳು ತಿನ್ನೋಕ್ಕಾಗ್ತಾ ಇಲ್ಲ ಸರ್. ಅವಕ್ಕೆ ಈರುಳ್ಳಿ ಏನು ತರಕಾರಿ ಏನು ಕೊಡಲ್ಲ ಸರ್. ಹಾಗಾಗಿ ಪುಷ್ಟಿ ಯಾವುದೇ ಪುಷ್ಟಿ ಆಗಲಿ ಸರ್, ಪುಷ್ಟಿಕರವಾಗಿಲ್ಲ. ಒಳ್ಳೆ ಆಹಾರನ ಮಕ್ಕಳಿಗೆ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ ಸರ್. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್, ಹಾಸನ ಜಿಲ್ಲಾ ಸಮಿತಿ ಅಧ್ಯಕ್ಷೆ SN ಜಯಲಕ್ಷ್ಮಿ, ಕಾರ್ಯಾಧ್ಯಕ್ಷೆ ಲೀನಾ ಡಯಾಸ್, ಪ್ರಧಾನ ಕಾರ್ಯದರ್ಶಿ K ವೇದಾವತಿ, ಅಂಬಿಕಾ, ಜಯಲಕ್ಷ್ಮಿ ಇತರರು ಉಪಸ್ಥಿತರಿದ್ದರು. ಆರೋಗ್ಯ, ವೈದ್ಯಕೀಯ ಶಿಕ್ಷಣ ಹಾಗೂ ಆಯುಷ್ ಇಲಾಖೆಗಳ ವಿವಿಧ ವೃಂದಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಪರಿಷ್ಕರಿಸಲಾಗಿದ್ದ ಕನಿಷ್ಠ ವೇತನವನ್ನು ಸರ್ಕಾರ ಹಿಂಪಡೆಯಲು ಮುಂದಾಗಿರುವುದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದ ನೇತೃತ್ವದಲ್ಲಿ ಹಾಸನ ನಗರದಲ್ಲಿ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ನಗರದ ಮಹಾವೀರ ವೃತ್ತದ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಹೇಮಾವತಿ ಪ್ರತಿಮೆ ಬಳಿ ಮಾನವ ಸರಪಳಿ ನಿರ್ಮಿಸಿ ನಂತರ NR ವೃತ್ತದಲ್ಲಿ ರಸ್ತೆ ತಡೆ ನಡೆಸಿದರು. ಇದಾದ ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದರು. ಸಂಘದ ರಾಜ್ಯ ಅಧ್ಯಕ್ಷ ಅಕ್ಷಯ್ DM ಗೌಡ ಮಾತನಾಡಿ, ಹೊರಗುತ್ತಿಗೆ ನೌಕರರ ಹಲವು ವರ್ಷಗಳ ಬೇಡಿಕೆಗೆ ಸ್ಪಂದಿಸಿ ಕಾರ್ಮಿಕ ಇಲಾಖೆಯು ಮೇ 22, 2026ರಂದು ಅಧಿಸೂಚನೆ ಹೊರಡಿಸಿ ಕನಿಷ್ಠ ವೇತನವನ್ನು ಪರಿಷ್ಕರಿಸಿತ್ತು. ಅದರಂತೆ ಕೆಲವು ಜಿಲ್ಲೆಗಳಲ್ಲಿ ಇಲಾಖೆಯ ಮುಖ್ಯಸ್ಥರಿಂದ ಪರಿಷ್ಕೃತ ವೇತನದ ಅನುಬಂಧ ಪಡೆದು ಏಜೆನ್ಸಿಗಳ ಮೂಲಕ ನೌಕರರಿಗೆ 2 ತಿಂಗಳ ಪರಿಷ್ಕೃತ ವೇತನವನ್ನು ಪಾವತಿಸಲಾಗಿದೆ ಎಂದರು. ಆದರೆ ಜುಲೈ 15ರಂದು ಆರ್ಥಿಕ ಇಲಾಖೆ ಹೊರಡಿಸಿರುವ ಅಧಿಕೃತ ಜ್ಞಾಪನದಲ್ಲಿ ಪರಿಷ್ಕೃತ ಕನಿಷ್ಠ ವೇತನವನ್ನು ಹಿಂಪಡೆಯುವ ನಿರ್ಧಾರ ಕೈಗೊಂಡಿರುವುದು ಸಾವಿರಾರು ಹೊರಗುತ್ತಿಗೆ ನೌಕರರ ಬದುಕಿಗೆ ಮತ್ತೊಂದು ಹೊಡೆತ ನೀಡಿದಂತಾಗಿದೆ ಎಂದರು. ಆರೋಗ್ಯ ಇಲಾಖೆ, ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘ, ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಆಯುಷ್ ಇಲಾಖೆ ಸಂಯೋಜಿತವಾಗಿ ಏನು ಸಂಘನ ಮಾಡಿದ್ದೀವಿ. ಇವತ್ತು ರಾಜ್ಯ ಸರ್ಕಾರ ಏನು ಪರಿಷ್ಕೃತ ಕನಿಷ್ಠ ವೇತನವನ್ನು ಹಿಂಪಡೆದಿದೆ, ಆ ಹಿಂಪಡೆದ ಪರಿಣಾಮ ಇವತ್ತು ನಾವು ಒಂದು ರಾಜ್ಯ ಮಟ್ಟದ ಒಂದು ಬೃಹತ್ ಮಟ್ಟದ ಪ್ರತಿಭಟನೆಗೆ ಇವತ್ತು ಕರೆನ ಕೊಟ್ಟಿದ್ವಿ. ಹಂಗಾಗಿ ಇವತ್ತು ವಿವಿಧ ಜಿಲ್ಲೆಯಿಂದ ಸುಮಾರು 20 ಜಿಲ್ಲೆಯಿಂದ ನೌಕರರು ಕೂಡ ಬಂದು ಇದಕ್ಕೆ ಬೆಂಬಲಿಸಿದ್ದಾರೆ. ನಾವು ಏನು ನಮ್ಮ ಕಾನೂನು ಸಂವಿಧಾನಬದ್ಧವಾಗಿರೋಂಥ ಹಕ್ಕನ್ನು ನಾವು ಕೇಳ್ತಾ ಇದೀವಿ. ನೀವೇನು ಯಾರ ಕೃಪೆ ಅಲ್ಲ ಸ್ವಾಮಿ, ಇದು ನೀವೇ ಜಾರಿ ಮಾಡ್ತೀರಿ. ನಾವೇನು ನಿಮ್ಗೆ ಇನ್ನೂ 1 ತಿಂಗಳು 2 ತಿಂಗಳು ಲೇಟಾಗಿ ಜಾರಿ ಮಾಡಿದ್ರೆ ಅಂತ ಕೇಳ್ತಿರ್ಲಿಲ್ಲ. ನೀವು ಇವಾಗ ಜಾರಿ ಮಾಡಿ ತಕ್ಷಣಕ್ಕೆ ನೀವು ವಾಪಸ್ ಪಡಿತೀರಿ ಅನ್ನೋದಾದ್ರೆ ನಮ್ಮ ಸಂವಿಧಾನಬದ್ಧ ಹಕ್ಕನ್ನ ನೀವು ಕಿತ್ಕೋತಾ ಇದೀರಿ. ನಿಮಗೆ 7 ಪೇ ಮಾಡಿದಾಗ ಹೊರೆ ಆಗಲಿಲ್ಲ, ನಿಮಗೆ ಗ್ಯಾರಂಟಿ ಯೋಜನೆ ಕೊಡ್ಲಿಕ್ಕೆ ಹೊರೆ ಆಗಲಿಲ್ಲ, ನೌಕರ ದುಡಿದಂತ ಕೈಗಳಿಗೆ ನಿಮಗೆ 2.5 ಲಕ್ಷಕ್ಕೆ ಅವ್ರಿಗೆ ವೇತನ ಕೊಡಕ್ಕೆ ನಿಮ್ಗೆ ಹೊರೆ ಆಗುತ್ತೆ ಅನ್ನೋದಾರೆ ಮತ್ತೆ ಇನ್ನು ಎಲ್ಲಿ ಇದೆ ನ್ಯಾಯ ಅನ್ನೋದು ನಾವು ಈ ಮೂಲಕ ಮಾಧ್ಯಮ ಸ್ನೇಹಿತರ ಮುಖಾಂತರ ಕೇಳ್ತೀವಿ. ನಾವು ಇದೊಂದು ಸಾಂಕೇತಿಕವಾಗಿ ನಮ್ಮ ಸಂಘದ ವತಿಯಿಂದ ಹಮ್ಮಿಕೊಂಡಿರುವಂತಹ ಮುಷ್ಕರ. ಮುಂದಿನ ದಿನಗಳಲ್ಲಿ ಸರ್ವ ಸಂಘಗಳ ಒಂದು ಸಭೆನ ಕರೆದಿದ್ದೀವಿ. 2.5 ಲಕ್ಷ ಜನ ಏನು ಹೊರಗುತ್ತಿಗೆ ನೌಕರರು ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವರೆಲ್ಲರೂ ಕೂಡ ಒಂದು ಸರ್ವ ಸಂಘಗಳ ಸಭೆನ ಕರೆದು ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದ ಹೋರಾಟವನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಹಮ್ಮಿಕೊಂಡಿದ್ದೀವಿ. ಹಂಗಾಗಿ ಇವತ್ತು ಏನು ಮಾಧ್ಯಮ ಸ್ನೇಹಿತರು ನಮ್ಗೆ ಹೆಚ್ಚಿನ ಬೆಂಬಲವನ್ನು ಕೊಡಬೇಕು. ಯಾಕಂದ್ರೆ ಇದನ್ನ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸನ ನೀವು ಮಾಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತೀನಿ. ಹೊರಗುತ್ತಿಗೆ ನೌಕರರ ವೇತನ ಪರಿಷ್ಕರಣೆ ವಿಚಾರದಲ್ಲಿ ಸರ್ಕಾರ ಸ್ಪಷ್ಟ ನಿಲುವು ಪ್ರಕಟಿಸಿ ಈಗಾಗಲೇ ಪರಿಷ್ಕರಿಸಿರುವ ಕನಿಷ್ಠ ವೇತನವನ್ನ ಯಾವುದೇ ಕಾರಣಕ್ಕೂ ಹಿಂಪಡೆಯಬಾರದು. ನ್ಯಾಯಯುತ ವೇತನಕ್ಕಾಗಿ ನಡೆಯುತ್ತಿರುವ ಹೋರಾಟಕ್ಕೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಎಂದು ಒತ್ತಾಯಿಸಿದರು.
ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಜುಳಾ, ನಿರ್ದೇಶಕ ಹಾಗೂ ಹಾಸನ ಜಿಲ್ಲಾ ಕಾರ್ಯದರ್ಶಿ ರಾಜಯ್ಯ ಆರ್ಎಸ್, ಜಿಲ್ಲಾಧ್ಯಕ್ಷ ಮಂಜುನಾಥ್ HR, ಮನು, ಮಲ್ಲೇಶ್, ಕುಮಾರ್, ಲೋಕೇಶ್ ಇತರರು ಉಪಸ್ಥಿತರಿದ್ದರು. ದೇಶದಲ್ಲಿ ಕಾನೂನು ಎಲ್ಲರಿಗೂ ಸಮಾನವಾಗಿರುವಂತೆ ಧಾರ್ಮಿಕ ಸಂಸ್ಥೆಗಳ ಆಡಳಿತಕ್ಕೂ ಏಕರೂಪದ ಕಾನೂನು ಜಾರಿಯಾಗಬೇಕು ಎಂದು ಅಖಿಲ ಕರ್ನಾಟಕ ಖಾಸಗಿ ಹಿಂದೂ ದೇವಾಲಯಗಳ ಅರ್ಚಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ರಮೇಶ್ SV ದೀಕ್ಷಿತ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಧಾರ್ಮಿಕ ಕೇಂದ್ರಗಳಿಗೆ ಸರ್ಕಾರದ ವತಿಯಿಂದ ಅಧಿಕಾರಿಗಳನ್ನು ನೇಮಿಸುವುದರಿಂದ ಆಡಳಿತದಲ್ಲಿ ಪಾರದರ್ಶಕತೆ ಮೂಡಲಿದ್ದು ಹಣಕಾಸಿನ ವ್ಯವಹಾರಗಳು ಸರ್ಕಾರದ ಗಮನಕ್ಕೆ ಬರಲಿವೆ ಎಂದು ಹೇಳಿದರು. ಮದ್ರಾಸುಗಳಲ್ಲಿ ನಡೆಯುತ್ತಿರುವ ಅಲ್ಪಸಂಖ್ಯಾತ ಶಿಕ್ಷಣದ ಕುರಿತು ಬಹಿರಂಗ ಮಾಹಿತಿ ನೀಡಬೇಕು. ಹಿಂದೂ ಧರ್ಮದ ಬಲವರ್ಧನೆಗಾಗಿ ಹಿಂದೂ ಧಾರ್ಮಿಕ ಕೇಂದ್ರಗಳಲ್ಲಿ ಸ್ಥಾಪಿಸಿ ಬಾಲ್ಯ ವ್ಯವಸ್ಥೆಯಿಂದಲೇ ಮಕ್ಕಳಿಗೆ ರಾಮಾಯಣ, ಮಹಾಭಾರತ ಸೇರಿದಂತೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ವಿಚಾರಗಳ ಅಧ್ಯಯನಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಅಲ್ಪಸಂಖ್ಯಾತ ಧಾರ್ಮಿಕ ಕೇಂದ್ರಗಳಿಗೆ ಬರುತ್ತಿರುವ ವಿದೇಶಿ ಹಣಕಾಸಿನ ಕುರಿತು ಸಮಗ್ರ ತನಿಖೆ ನಡೆಸಬೇಕು. ಸರ್ಕಾರದ ಅಧೀನದಲ್ಲಿರುವ ದೇವಸ್ಥಾನಗಳನ್ನು ಮುಕ್ತಗೊಳಿಸಿ ಹಿಂದೂಗಳ ಟ್ರಸ್ಟ್ಗಳನ್ನು ರಚಿಸಿ ದೇವಾಲಯಗಳ ಅಭಿವೃದ್ಧಿಗೆ ಸರ್ಕಾರ ಸಹಕಾರ ನೀಡಬೇಕು ಎಂದು ಆಗ್ರಹಿಸಿದರು. ಹಿಂದುತ್ವ ಧಾರೆ ವಿಚಾರ ಇಟ್ಟುಕೊಂಡು ತನ್ನ ಕೈಂಕರ್ಯವನ್ನು ಮಾಡ್ತಾ ಇದೆ. ರಾಷ್ಟ್ರ ಜಾಗೃತಿಯ ಅಭಿಯಾನದಲ್ಲಿ ಅರ್ಚಕರ ಒಕ್ಕೂಟ ನಿರಂತರವಾಗಿ ಪ್ರವೇಶಿಸಿಕೊಂಡು ಬಂದಿದೆ. ಮೊನ್ನೆ ಹಾವೇರಿಯಲ್ಲಿರತಕ್ಕಂತಹ ದೇವಸ್ಥಾನದ ಆವರಣದಲ್ಲಿ ಮೂತ್ರ ವಿಸರ್ಜನೆಯ ಘಟನೆಯನ್ನು ತೀವ್ರವಾಗಿ ಖಂಡಿಸ್ತಾ ಅಲ್ಪಸಂಖ್ಯಾತ ಸಮಾಜ ಬಾಂಧವರು ಕೂಡ ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಗೌರವಿಸಬೇಕು ಎಂಬತಕ್ಕಂಥ ವಿಚಾರವನ್ನು ಅವರಿಗೆ ಈ ಸಂದರ್ಭದಲ್ಲಿ ಪ್ರಕಟೀಕರಣ ಮಾಡ್ತಾ ಅವರೂ ಸಹ ಎಚ್ಚರಿಕೆಯನ್ನು ಅರ್ಚಕರ ಒಕ್ಕೂಟ ಸಂದರ್ಭ ಕೊಡ್ತಾ ಇದೆ. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ದೇಶಾದ್ಯಂತ ಇರತಕ್ಕಂತಹ ಮುಜರಾಯಿ ಅಧೀನ ಇರತಕ್ಕಂಥ ದೇವಸ್ಥಾನಗಳು ಹೇಗೆ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದೆಯೋ, ಅವೆಲ್ಲ ವ್ಯವಹಾರಗಳು ಕೂಡ ಹೇಗೆ ಸಮಾಜಕ್ಕೆ ಪಾರದರ್ಶಕವಾಗಿದೆಯೋ, ಅದರ ಪ್ರತಿಯೊಂದು ಹಣ ವ್ಯವಹಾರಗಳು ಕೂಡ ಸರ್ಕಾರ ಅಧೀನದಲ್ಲೇ ಇದೆ. ಅದಕ್ಕೆ ಬಹುಸಂಖ್ಯಾತ ಹಿಂದೂಗಳ ನಾವೆಲ್ಲರೂ ಕೂಡ ಸಹರ್ಷದ ಒಪ್ಪಿ ನಾವು ನಡ್ಕೊಳ್ತಾ ಇದ್ದೀವಿ. ಈ ರಾಜ್ಯದಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯ ಇರ್ಬೋದು, ಚಾಮುಂಡೇಶ್ವರಿ ದೇವಸ್ಥಾನ ಇರ್ಬೋದು, ಹಿಂಶಾಂಬ ಇರ್ಬೋದು, ಹೀಗೆ A1, A2 ದೇವಸ್ಥಾನ ಎಲ್ಲರೂ ಕೂಡ ಹಣಕಾಸು ವಿಚಾರದೆಲ್ಲರೂ ಕೂಡ ಸರ್ಕಾರ ಅಧೀನದಲ್ಲೇ ಇದ್ದು ಬ್ಯಾಂಕಿನ ಮುಖಾಂತರ ವ್ಯವಹಾರ ನಡೀತಾ ಇದೆ. ನಾವು ಕೊಡ್ತಕ್ಕಂಥ ಸೇವೆ ಹಣ ಎಲ್ಲವೂ ಕೂಡ ನಮಗೆ ಗೊತ್ತಾಗ್ತದೆ, ಇಷ್ಟು ನಾವು ಸೇವೆಯನ್ನು ಕೊಟ್ಟಿದ್ದೀವಿ ಅಂತ. ಸುಬ್ರಹ್ಮಣ್ಯಕ್ಕೆ ಹೋದ್ರೆ ನಾವು 600 ರೂಪಾಯಿ ಕಟ್ತೀವಿ, ಅದಕ್ಕೆ ರಶೀದಿ ಬರ್ತದೆ, ಆಶೀಷ ಬಂದ ಸೇವೆಗೆ ಎಷ್ಟು ದುಡ್ಡಿದೆ ಅಂತೇಳಿ. ಹೀಗೆ ದೇಶಾದ್ಯಂತ ಇರತಕ್ಕಂಥ ಎಲ್ಲ ಹಿಂದೂ ದೇವಾಲಯಗಳಲ್ಲೂ ಕೂಡ ಸರ್ಕಾರದಿಂದಲಿದೆ ಅಥವಾ ಖಾಸಗಿ ಇರ್ತಕ್ಕಂಥ ದೇವಸ್ಥಾನಗಳಲ್ಲೂ ಕೂಡ ಟ್ರಸ್ಟ್ ಮುಖಾಂತರ ಹಣಕಾಸು ವ್ಯವಹಾರ ನಡೆಸ್ತಾ ಇದೆ. ಅವೆಲ್ಲವೂ ಕೂಡ ಪಾರದರ್ಶಕವಾಗಿದೆ. ಆದರೆ ಅಲ್ಪಸಂಖ್ಯಾತ ಸಮುದಾಯ ಇರತಕ್ಕಂತಹ ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ದರ್ಗಾ ಇರ್ಬೋದು, ಇವೆಲ್ಲವೂ ಕೂಡ ಸ್ವತಂತ್ರವಾಗಿ ನಿರ್ವಹಣೆ ಮಾಡ್ತಾ ಇದೆ. ಇವಕ್ಕೆ ಕಾನೂನು ಮಾನ್ಯತೆ ಸಿಕ್ಕಿಲ್ಲ. ಇವು ಕಾನೂನು ವ್ಯಾಪ್ತಿ ರಹಿತವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ನಾವು ಅಲ್ಲಿ ಅಕ್ರಮ ನಡೀತಿದೆ ಅಂತ ಹೇಳ್ತಾ ಇಲ್ಲ, ಭ್ರಷ್ಟಾಚಾರ ನಡೀತಿದೆ ಅಂತ ಹೇಳ್ತಿಲ್ಲ. ಇವೆಲ್ಲವನ್ನು ಕೂಡ ಕಾನೂನು ವ್ಯಾಪ್ತಿಗೊಳಿಸಿ ಕಾನೂನು ವ್ಯಾಪ್ತಿಗೆ ಒಳಪಡಿಸ್ತಕ್ಕಂತಹ ಏಕರೂಪ ಕಾನೂನು ರೀತಿಯನ್ನು ಸರ್ಕಾರ ಜಾರಿಗೊಳಿಸಬೇಕು. ಇವರಿಗೆ ಹಿಂದೂಗಳಿಗೆ ಮಾತ್ರ ಒಂದು ಕಾನೂನು, ಪ್ರತ್ಯೇಕವಾಗಿರ್ತಕ್ಕಂಥ ಕಾನೂನು ಇದೆ. ಅಲ್ಪಸಂಖ್ಯಾತರಿಗೆ ಮಾತ್ರ ಕಾನೂನಿದೆ. ಈ ಧಾರ್ಮಿಕ ವಿಚಾರ ಇರತಕ್ಕಂಥ ತಾರತಮ್ಯ ನೀತಿಯನ್ನ ಸರ್ಕಾರ ಶೀಘ್ರವಾಗಿ, ಕೇಂದ್ರ ಸರ್ಕಾರ ಜವಾಬ್ದಾರಿ ಕೂಡ ಇದರಲ್ಲಿದೆ, ರಾಜ್ಯ ಸರ್ಕಾರವು ಕೂಡ ಅದರಲ್ಲಿ ತನ್ನ ದಾಯಿತ್ವವನ್ನು ತೆಗೆದುಕೊಳ್ಳಬೇಕಾಗಿದೆ. ವಿಚಾರದಲ್ಲಿ ಈ ಶೀಘ್ರವಾಗಿ ನಮ್ಮ ಅರ್ಚಕರ ಒಕ್ಕೂಟ ತೀವ್ರವಾಗಿ ಈ ವಿಚಾರದಲ್ಲಿ ಆಗ್ರಹ ವ್ಯಕ್ತಪಡಿಸ್ತಾ ಇದೆ. ಮೊನ್ನೆ ನಾವು ಹುಬ್ಬಳ್ಳಿ ಗದಗೆಲ್ಲ ಪ್ರವಾಸ ಹೋಗಿದ್ದೆ, ಅಲ್ಲೂ ಕೂಡ ವಿಚಾರದಲ್ಲಿ ನಾವು ಬಹಳ ಆಗ್ರಹ ಮಾಡಿದ್ವಿ ಪತ್ರಿಕಾಗೋಷ್ಠಿ ವಿಚಾರದಲ್ಲಿ. ಹೀಗಾಗಿ ಇರ್ತಕ್ಕಂಥ ಭೇದ ಭಾವವನ್ನು ಕೂಡ ಸರ್ಕಾರ ದೂರ ಮಾಡಿ ತಾರತಮ್ಯ ಸರಿಪಡಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕಾಗ್ತದೆ. ವಿಚಾರದಲ್ಲಿ ಹಿಂದೂಗಳಿಗೆ ಒಂದು ಕಾನೂನಿದೆ, ಈ ದೇಶದಲ್ಲಿ ಧಾರ್ಮಿಕ ನೀತಿಯಲ್ಲಿ ಅಲ್ಪಸಂಖ್ಯಾತರಿಗೆ ಒಂದು ಕಾನೂನಿದೆ. ಅದು ಹೇಗೆ ಸಾಧ್ಯ ಇದು? ಅವರು ಕೂಡ ಕಾನೂನಾತ್ಮಕ ತಗೊಂಬನ್ನಿ. ಅಲ್ಲಿರ್ತಕ್ಕಂಥ ಹೆಚ್ಚು ಹಣ ಬರ್ತಕ್ಕ ಆದಾಯ ಬರ್ತಕ್ಕಂಥ ಮಸೀದಿಗಳಿಗೆ ಸರ್ಕಾರದ ಅವ್ರದ್ದು ಹಣದಲ್ಲಿ ಅಧಿಕಾರಿ ನೇಮಕ ಮಾಡಿ, CO ಹಾಕಿ ಅಲ್ಲಿಗೆ. ಚಾಮುಂಡಿ ಬೆಟ್ಟಕ್ಕೆ ನೀವು 2,000 ರಿಜಿಸ್ಟ್ರೇಷನ್ ಕೊಟ್ಟರೆ ನೀವು ಅಧಿಕಾರಿ ಮುಖಾಂತರ ಹೋಗ್ಬೇಕು ನೀವು ಅಲ್ಲಿಗೆ. ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕೂಟದ ರಾಜ್ಯಾಧ್ಯಕ್ಷ ಡಾಕ್ಟರ್ MSV ದೀಕ್ಷಿತ್, ಶ್ರೀನಿವಾಸ್, ವಿಜಯಕುಮಾರ್ ಉಪಸ್ಥಿತರಿದ್ದರು. ಸಂಸ್ಕೃತ ಸಂಘ ಹಾಗೂ ಸಂಸ್ಕೃತ ಪಾಠಶಾಲೆ ಹಾಸನ ಇವರ ವತಿಯಿಂದ ಸಂಸ್ಕೃತ ಸಪ್ತಾಹ ಕಾರ್ಯಕ್ರಮವನ್ನು
ಹಾಸನದ ಜಯನಗರದಲ್ಲಿರುವ ವಾಗ್ದೇವಿ ಸಂಗೀತ ನಿಲಯದಲ್ಲಿ ಅರ್ಥಪೂರ್ಣವಾಗಿ ಆಯೋಜಿಸಲಾಯಿತು. ವಿದುಷಿ ಹಾಗೂ ಸಂಸ್ಕೃತ ಶಿಕ್ಷಕಿ ನಾಗರತ್ನ ಅವರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸಂಸ್ಕೃತವು ಭಾರತದ ಪ್ರಾಚೀನ ಜ್ಞಾನ, ಸಂಸ್ಕೃತಿ, ಪರಂಪರೆ ಹಾಗೂ ಸಾಹಿತ್ಯದ ಶ್ರೀಮಂತ ಭಾಷೆಯಾಗಿದ್ದು, ಭಾರತೀಯ ಜೀವನ ಮೌಲ್ಯಗಳನ್ನು ಅರಿಯುವಲ್ಲಿ ಸಂಸ್ಕೃತದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಹೇಳಿದರು. ವೇದ, ಉಪನಿಷತ್ತು, ಪುರಾಣ, ಕಾವ್ಯ ಸೇರಿದಂತೆ ವಿವಿಧ ಶಾಸ್ತ್ರಗಳ ಅಪಾರ ಜ್ಞಾನ ಭಂಡಾರವು ಸಂಸ್ಕೃತ ಭಾಷೆಯಲ್ಲಿ ಅಡಕವಾಗಿದೆ. ವಿದ್ಯಾರ್ಥಿಗಳು ಸಂಸ್ಕೃತವನ್ನು ಆಸಕ್ತಿಯಿಂದ ಕಲಿತು ಅದರ ಸೊಗಡು ಮತ್ತು ಮಹತ್ವವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕಾರ್ಯ ಮಾಡಬೇಕು ಎಂದು ಕರೆ ನೀಡಿದರು. ಭಾಷಾ ದೇವ ಭಾಷಾ ವಿಶ್ವಭೂಷಾ ಶಿವಂಕರಿ ಶಬ್ದವೇಷ ಸಂಸ್ಕೃತಾಂಬ ಭಾರತಾಂಬ ಪ್ರವರ್ಧತಾಂ ಭಾರತಾಂಬ ಪ್ರವರ್ಧತಾಂ. ಸಂಸ್ಕೃತ ಭಾಷೆ ನಮ್ಮ ಎಲ್ಲ ಭಾಷೆಗಳ ತಾಯಿ. ನಾವು ಅಂದ್ಕೊಳ್ತೀವಿ ಸಂಸ್ಕಾರ ಕನ್ನಡ ಬರೋರಿಗೆ ಸಂಸ್ಕೃತ ಬರಲ್ಲ ಅನ್ನೋದು ಏನಿಲ್ಲ ಅಲ್ವಾ. ಸಂಸ್ಕೃತ ಬಂದೇ ಬರುತ್ತೆ ಎಲ್ರಿಗೂ ಅಂತ ಅಂದ್ಬಿಟ್ಟು. ಯಾಕೆಂತಂದರೆ ನಾವು ಅಂದ್ಕೊಂಡಿರ್ತೀವಿ ಅಷ್ಟೇ. ಎಲ್ಲ ಭಾಷೆಗಳೆಲ್ಲ ಜನನಿ ಸಂಸ್ಕೃತ ಭಾಷೆ. ನಮ್ಗೆ ಸಂಸ್ಕೃತ ಭಾಷೆ ಎಲ್ಲ ಭಾಷೆಗಳ ತಾಯಿ. ನಾವು ಕನ್ನಡ ಮಾತೃಭಾಷೆಯನ್ನು ಮಾತಾಡ್ತೀವಿ ನಾವು ಕನ್ನಡದಲ್ಲಿ. ಅದೇ ಮಕ್ಕಳನ್ನು ಈಗ ಇಲ್ಲಿ ಮಕ್ಕಳೇ ಇರೋದ್ರಿಂದ ನಮ್ಮ ಮಕ್ಕಳಿಗೆ ಮೊದಲು ಪ್ರಾಮುಖ್ಯತೆಯನ್ನು ಕೊಟ್ಟು ಇದು ಮಾಡೋಣ. ಇಲ್ಲಿ ನೀವೆಲ್ಲ ಸ್ತೋತ್ರ ಹೇಳ್ತೀರಾ ಅಲ್ವಾ, ಎಣಿಸ್ಕೊತೀರಾ ಅಲ್ವಾ? ನೀವೆಲ್ಲ ಸ್ತೋತ್ರ ಯಾವ ಭಾಷೆಯಲ್ಲಿ ಹೇಳ್ತೀರಾ? ಸಂಸ್ಕೃತದಲ್ಲಿ ಹೇಳ್ತೀರಾ? ನಿಮ್ಗೆ ಸಂಸ್ಕೃತ ಬರುತ್ತೆ. ವೇಳೆ ಸಂಸ್ಕೃತ ಸಂಘದ ನಿರ್ದೇಶಕ ಮಂಜುನಾಥ್, ಸಂಸ್ಕೃತ ಶಿಕ್ಷಕ ಮಂಜುನಾಥ್ ಭಟ್, ಪತಂಜಲಿ ಯೋಗ ಸಮಿತಿಯ ಜಿಲ್ಲಾ ಪ್ರಭಾರಿ ಎಂವಿ ಗಿರೀಶ್ ಹಾಗೂ ನಿವೃತ್ತ ಉಪನ್ಯಾಸಕ ಎಎಸ್ ಗಿರೀಶ್ ಸೇರಿದಂತೆ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸಂಸ್ಕೃತ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನದ ಅಂಗವಾಗಿ ಜಮಾಅತೆ ಇಸ್ಲಾಮಿ ಹಿಂದ್ ಕರ್ನಾಟಕ ವತಿಯಿಂದ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 6ರವರೆಗೆ ರಾಜ್ಯಾದ್ಯಂತ ವಿಶೇಷ ಸಿರತ್ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಮಾಅತೆ ಇಸ್ಲಾಮಿ ಹಿಂದ್ ಕಾರ್ಯಕರ್ತ ಅಮೇಸ್ ಪಾಷಾ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರವಾದಿ ಮೊಹಮ್ಮದ್ ಅವರು ಜಗತ್ತಿನಲ್ಲಿ ಸತ್ಯ, ನ್ಯಾಯ, ಕರುಣೆ, ಮಾನವ ಸಮಾನತೆ, ಮಾನವ ಘನತೆ ಹಾಗೂ ಮಾನವ ಕುಲದ ಏಕತೆಯ ಆಧಾರದ ಮೇಲೆ ಸಮಗ್ರ ಪರಿವರ್ತನೆಗೆ ಕಾರಣರಾದರು. ವ್ಯಕ್ತಿಗಳ ನೈತಿಕತೆ ಮತ್ತು ಚಾರಿತ್ರ್ಯವನ್ನು ಸಂಸ್ಕರಿಸುವ ಮೂಲಕ ಸಮಾಜದ ಪರಿವರ್ತನೆಗೆ ಶ್ರಮಿಸಿದ್ದರು. ಆಧ್ಯಾತ್ಮಿಕ, ಸಾಮಾಜಿಕ, ಕೌಟುಂಬಿಕ, ಆರ್ಥಿಕ, ಶೈಕ್ಷಣಿಕ ಹಾಗೂ ಆಡಳಿತ ಸೇರಿದಂತೆ ಮಾನವ ಜೀವನದ ವಿವಿಧ ಕ್ಷೇತ್ರಗಳನ್ನು ಬೆಳಗಿಸುವ ಮಾನವೀಯ ಕ್ರಾಂತಿ ಅವರದಾಗಿತ್ತು ಎಂದು ಹೇಳಿದರು. ಪ್ರವಾದಿ ಮೊಹಮ್ಮದ್ ಅವರ ಸಂದೇಶಗಳನ್ನು ಕನ್ನಡ ಜನತೆಗೆ ಪರಿಚಯಿಸುವುದು, ಅವರ ಕುರಿತು ಇರುವ ತಪ್ಪು ಕಲ್ಪನೆಗಳನ್ನು ನಿವಾರಿಸುವುದು ಹಾಗೂ ಪರಸ್ಪರ ಬಾಂಧವ್ಯ ಮತ್ತು ಸೌಹಾರ್ದವನ್ನು ಬಲಪಡಿಸುವುದು ಅಭಿಯಾನದ ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಅಭಿಯಾನದ ಅಂಗವಾಗಿ ಖ್ಯಾತ ಸಾಹಿತಿ ಹಾಗೂ ಗ್ರಂಥಕರ್ತ ಯೋಗೇಶ್ ಮಾಸ್ಟರ್ ಅವರು ಬರೆದಿರುವ ಮಾನವ ಮನಸ್ಸಿನ ಕೃಷಿಕ ಮನದೊಡೆಯ ಪ್ರವಾದಿ ಮೊಹಮ್ಮದ್ ಹಾಗೂ ವಾರ್ತಾ ಭಾರತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕ ಅಬ್ದುಲ್ಲಾ ಪುತ್ತಿಗೆ ಅವರು ಬರೆದಿರುವ ಸಮಗ್ರ ಕ್ರಾಂತಿಯ ಜ್ಯೋತಿ ಬೆಳಕಿದ ಪ್ರವಾದಿ ಮೊಹಮ್ಮದ್ ಕೃತಿಗಳನ್ನು ರಾಜ್ಯಾದ್ಯಂತ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು. ಹಾಸನದಲ್ಲಿಯೂ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಸೆಪ್ಟೆಂಬರ್ 2ರಂದು ಸಂಜೆ 7 ಗಂಟೆಗೆ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ವಿಷಯದ ಕುರಿತು ವಿಚಾರಗೋಷ್ಠಿ ನಡೆಯಲಿದೆ. ಅದೇ ದಿನ ಮಧ್ಯಾಹ್ನ 12 ಗಂಟೆಗೆ ಪತ್ರಕರ್ತರ ಸಭೆ ಆಯೋಜಿಸಲಾಗಿದೆ. ಅಲ್ಲದೆ ಅಂಧರ ಶಾಲೆ, ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆ ಹಾಗೂ ವೃದ್ಧಾಶ್ರಮಗಳಿಗೆ ಭೇಟಿ ನೀಡಿ ಹಣ್ಣು ಹಂಪಲು ವಿತರಿಸುವ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು ಎಂದರು. ತನ್ನ ಪ್ರೀತಿಯ ಮತ್ತು ಕೊನೆಯ ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಈ ಜಗತ್ತಿಗೆ ಕೊಡುಗೆಯಾಗಿ ನೀಡಿದನು. ಇದರ ಅನ್ವಯ ನಾವೆಲ್ಲರೂ ಈ ರಬೀউল ಮಾಸ, ಪವಿತ್ರ ಮಾಸವನ್ನು ಪ್ರಪಂಚಾದ್ಯಂತ, ರಾಷ್ಟ್ರಾದ್ಯಂತ, ರಾಜ್ಯಾದ್ಯಂತ ಎಲ್ಲ ಕಡೆ ವಿವಿಧ ಚಟುವಟಿಕೆಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಹಮ್ಮಿಕೊಳ್ಳುವ ಮೂಲಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಸಂಬಂಧಿಸಿದ ವಿಷಯಗಳನ್ನ
ನಾವು ಪ್ರಸಾರವನ್ನು ಮಾಡ್ತಾ ಬಂದಿದ್ದೀವಿ. ಈ ತಿಂಗಳಿಗೆ ಸಂಬಂಧಿಸಿದಂತೆ ನಾವು ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಒಂದು ಸೀರತ್ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಅದರ ಶೀರ್ಷಿಕೆ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬುದಾಗಿರುತ್ತದೆ. ಈ ಸೀರತ್ ನಾಳೆಯಿಂದ ಅಂದರೆ ದಿನಾಂಕ 26 ಆಗಸ್ಟ್ 2026ರಿಂದ ಮುಂದಿನ ತಿಂಗಳು 6 ಸೆಪ್ಟೆಂಬರ್ 2026ರವರೆಗೆ ಇದು ನಿರಂತರವಾಗಿ ವಿವಿಧ ಕಾರ್ಯಕ್ರಮಗಳೊಂದಿಗೆ ಹಮ್ಮಿಕೊಳ್ಳಲಾಗುತ್ತಿದೆ. ಪತ್ರಿಕಾಗೋಷ್ಠಿಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ನ ಹಾಸನ ಘಟಕದ ಕಾರ್ಯಕರ್ತ ಆವೇಸ್ ಪಾಷಾ, ಸ್ಥಾನೀಯ ಅಧ್ಯಕ್ಷ ಮೌಲಾನಾ ಅಜರುಲ್ಲಾ ಖಾನ್ ಕಾಸಿಮಿ, ಅಲ್ ಅಮೀನ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಸೈಯದ್ ತಾಜ್, ನಿವೃತ್ತ ಆರೋಗ್ಯ ಶಿಕ್ಷಣ ಅಧಿಕಾರಿ ಸಾಬೀರ್ ಅಹಮದ್, ಸಾಲಿಡರಿಟಿ ಯೂತ್ ಮೂವ್ಮೆಂಟ್ ಅಧ್ಯಕ್ಷ ಫರೀದ್ ಅಹಮದ್ ಖಾನ್ ಮೊಹಮ್ಮದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪರಿಸರ ಸಂರಕ್ಷಣೆ ಹಾಗೂ ಜಲಮೂಲಗಳ ಸ್ವಚ್ಛತೆ ಹಿತದೃಷ್ಟಿಯಿಂದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ತಯಾರಿಸಲಾದ ಗಣೇಶ ಮೂರ್ತಿ ತಯಾರಿಕೆ ಮತ್ತು ಮಾರಾಟಕ್ಕೆ ಅನುಮತಿ ನೀಡಬಾರದು ಎಂದು ಹಾಸನ ಜಿಲ್ಲಾ ಗಣೇಶ ಮೂರ್ತಿ ಮಾರಾಟಗಾರರ ಸಂಘದ ಪರವಾಗಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಇದೇ ವೇಳೆ ಹಾಸನ ಕುಂಬಾರ ಯುವ ಘಟಕದ ಅಧ್ಯಕ್ಷ ತಿಮ್ಮಪ್ಪ ಶೆಟ್ಟಿ ಮಾಧ್ಯಮದೊಂದಿಗೆ ಮಾತನಾಡಿ, ಕುಂಬಾರರು ಎಂದರೆ ಮಡಿಕೆ ಮಾಡುವುದು, ಗಣಪತಿ ನಿರ್ಮಿಸುವುದು ನಮ್ಮ ಮೂಲ ಕಸುಬಾಗಿದೆ. ಪಿಒಪಿ ಗಣೇಶ ಮೂರ್ತಿಗಳನ್ನು ಕೆರೆ, ನದಿ ಸೇರಿದಂತೆ ವಿವಿಧ ಜಲಮೂಲಗಳಲ್ಲಿ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಅವು ಸುಲಭವಾಗಿ ಕರಗುವುದಿಲ್ಲ. ಇದರಿಂದ ನೀರಿನ ಗುಣಮಟ್ಟದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗಿ ಜಲಮೂಲಗಳ ಪರಿಸರ ವ್ಯವಸ್ಥೆಗೆ ಹಾನಿಯಾಗುವ ಸಾಧ್ಯತೆ ಇದೆ. ಜಲಚರಗಳಿಗೂ ತೊಂದರೆಯಾಗುವ ಆತಂಕವಿದೆ ಎಂದರು. ಈ ಹಿನ್ನೆಲೆಯಲ್ಲಿ ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ಮೂರ್ತಿಗಳ ಬಳಕೆಯನ್ನು ಉತ್ತೇಜಿಸುವುದು ಅಗತ್ಯವಾಗಿದೆ. ಜಿಲ್ಲೆಯ ವ್ಯಾಪ್ತಿಯಲ್ಲಿ ಪಿಒಪಿ ಗಣೇಶ ಮೂರ್ತಿಗಳನ್ನು ತಯಾರಿಕೆ, ಸಾಗಣೆ ಹಾಗೂ ಮಾರಾಟಕ್ಕೆ ಯಾವುದೇ ರೀತಿಯ ಅನುಮತಿ ನೀಡದಂತೆ ಹಾಗೂ ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಂಘವು ಜಿಲ್ಲಾಡಳಿತವನ್ನು ಒತ್ತಾಯಿಸಿದೆ. ಡಿಸಿಗೆ ಮನವಿ ಕೊಡಕ್ಕೆ ಬಂದಿರೋದೇನಂತಂದರೆ ಪಿಒಪಿ ಗಣಪತಿ ಅವಳಿ ತುಂಬಾಗಿದೆ. ಹಾಗಾಗಿ ಪಿಒಪಿ ಗಣಪತಿನ ಬ್ಯಾನ್ ಮಾಡಬೇಕು. ಹಾಗಾಗಿ ನಮ್ಮ ಕುಂಬಾರಕ್ಕೆ ಜನಕ್ಕೂ ಇದೊಂದೇ ಕಸುಬು. ಯಾಕೆಂದರೆ ಮಣ್ಣಿನ ಮಡಿಕೆ ಮಾಡೋದು, ಮಣ್ಣಿನ ಗಣಪತಿ ಮಾಡೋದು ಬಿಟ್ಟರೆ ಬೇರೆ ಕಸಬಿಲ್ಲ. ಅದು ವರ್ಷಕ್ಕೆ ಒಂದೇ ಬರೋದು ಹಬ್ಬ. ಆದರೆ ಹಂಗಾಗಿ ನಮ್ಮ ಮಣ್ಣಿಂದ ಹೆಚ್ಚೆಚ್ಚು ತಗೊಳ್ಳಿ. ಯಾಕೆಂದರೆ ಇದು ಪರಿಸರಕ್ಕೂ ಹಾನಿ. ಅದು ಪಿಒಪಿ ಗಣಪತಿ ಪರಿಸರಕ್ಕೆ ಹೆಂಗೆ ಹಾನಿ ಅಂದರೆ, ನೀವು ಗಣಪತಿ ಬಿಟ್ಟು 15 ದಿವಸ ಕರಗಲ್ಲ ಅದು. ಮತ್ತು ದನಕರಗಳು ಕೆರೆಯಲ್ಲಿ ನೀರು ಕುಡಿಯೋಕೆ ಹೋಯ್ತವೆ, ಅದಕ್ಕೂ ವಿಷ ಆಗುತ್ತದೆ. ಅದು ಕೆಮಿಕಲ್ಲು. ಮತ್ತು ಜಲಚರಗಳು ಸಾಯ್ತವೆ. ಎಲ್ಲದಕ್ಕೂ ಇದು ನಿಮ್ಮದು ಮಣ್ಣಿನ ಗಣಪತಿ ಮಾಡಿ ಕೂರಿಸಿದ್ರೆ 24 ಗಂಟೆ ಒಳಗೆ ಕರಗಿ ಹೋಗ್ತದೆ. ಕರಗಿ ನೀರಲ್ಲಿ ಆಗ್ಬಿಡುತ್ತೆ. ಅದು ಮಣ್ಣಾಗಿರೋದ್ರಿಂದ ಅದು ಯಾವುದೇ ಕೆಮಿಕಲ್ ಇರೋದಿಲ್ಲ. ಹಂಗಾಗಿ ದಯಮಾಡಿ ಎಲ್ಲರೂ ಕೂಡ ಮಣ್ಣಿನ ಗಣಪತಿನೇ ಕೂರಿಸಿ. ಹಾಗಾಗಿ ನಮ್ಮ ಕುಂಬಾರಿಗೊಂದು ಸಹಾಯ ಮಾಡ್ದಂಗೆ ಆಗುತ್ತೆ. ದಯಮಾಡಿ ನೀವು ಅದನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೇವೆ ಸಾರ್ವಜನಿಕರ. ಇದೇ ವೇಳೆ ಸಂಘದ ರಮೇಶ್, ದಿಲೀಪ್, ಹೇಮಂತ್, ಗಂಗಾಧರ್ ಇತರರು ಉಪಸ್ಥಿತರಿದ್ದರು. ಮಲೆನಾಡು ರಕ್ಷಣಾ ಸೇನೆಯ ಸಕಲೇಶಪುರ ತಾಲೂಕಿನ ಹಾದಿಗೆ ಘಟಕವನ್ನ ಹಾದಿಗೆ ಗ್ರಾಮದ ಈಶ್ವರ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು. ಗ್ರಾಮದ ಯುವಕರು ಹಾಗೂ ಆನ್ಬಾಳು ಹೋಬಳಿ ಅಧ್ಯಕ್ಷರಾದ ಪ್ರೀತಮ್ ಮತ್ತು ಉಪಾಧ್ಯಕ್ಷರಾದ ಸಾಗರ್ ಅವರ ಸಹಕಾರದೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಾಗರ್ ಜಾನ್ಕಿರಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ನೂತನ ಘಟಕವನ್ನು ಉದ್ಘಾಟಿಸಿದರು. ಈ ವೇಳೆ ನೂತನ ಪದಾಧಿಕಾರಿಗಳಿಗೆ ಶುಭ ಹಾರೈಸಿದ ಅವರು ಸಂಘಟನೆಯ ಉದ್ದೇಶ ಹಾಗೂ ಜವಾಬ್ದಾರಿಗಳ ಕುರಿತು ಮಾಹಿತಿ ನೀಡಿ ಸಂಘಟನೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹಲವು ಸಲಹೆಗಳನ್ನು ನೀಡಿದರು. ನಂತರ ತಾಲೂಕು ಅಧ್ಯಕ್ಷರಾದ ಮಂಜುದೇವ್ ಅವರು, ಹಾದಿಗೆ ಘಟಕದ ಅಧ್ಯಕ್ಷರಾದ ಸಚಿನ್, ಉಪಾಧ್ಯಕ್ಷರಾದ ಸೋಮಶೇಖರ್ ಚಿದಾ ಹಾಗೂ ಶ್ರೀಕಂಠ ಅವರನ್ನು ಸನ್ಮಾನಿಸಿ ಕನ್ನಡ ಧ್ವಜವನ್ನ ನೀಡಿ ಸಂಘಟನೆಯ ಜವಾಬ್ದಾರಿಯನ್ನು ವಹಿಸಿದರು. ಎಲ್ಲ ಗ್ರಾಮ ಘಟಕಗಳಿಗೂ ನಾನು ಬರ್ತೀನಿ. ಯಾಕೆಂದ್ರೆ ಏನಾದ್ರೂ ಸಣ್ಣ ಪುಟ್ಟ ಕೆಲಸಗಳಿದ್ರೆ, ಹಾಗಾಗಿ ಬರಲ್ಲ, ತುರ್ತು ಕಾರ್ಯಕ್ರಮಗಳಿದ್ರೆ ಬರಲ್ಲ ಅನ್ನೋದು ಬಿಟ್ರೆ ಉಳಿದಂತೆ ಯಾಕೆ ಅಂತ ಅಂದ್ರೆ ನಾವು ಎಲ್ಲಾ ಜಾಗಗಳಿಗೂ ನಾವೇ ಹೋದ್ರೆ ನಾವೇ ಫೋಕಸ್ ಆಗ್ತೀವಿ. ಉಳಿದ ನನ್ನ ಉದ್ದೇಶ ಏನು ಅಂತ ಅಂದ್ರೆ ಪ್ರತಿಯೊಬ್ಬನು ನಾಯಕನಾಗಿ ಬೆಳಿಬೇಕು. ಆಯಾ ಗ್ರಾಮದಲ್ಲಿ, ಆಯಾ ಹೋಬಳಿಗಳಲ್ಲಿ ಪ್ರತಿಯೊಬ್ಬನು ನಾಯಕನಾಗಿ ಬೆಳಿಬೇಕು. ಯಾಕೆಂದ್ರೆ ನಾವೇ ಹೋದಾಗ ಅಲ್ಲಿ ನಮ್ಮ ಮುಖ ಪರಿಚಯಗಳೇ ಜಾಸ್ತಿ ಆಗುತ್ತೆ. ಮತ್ತೆ ನಮ್ಮ ಜೊತೆ ಇದ್ದವರಿಗೆ ಬೆಳೆಯೋದಕ್ಕೆ ಅವಕಾಶ ಆಗಲ್ಲ, ಸಂಘಟನೆಗಳಲ್ಲಿ ಗುರುತಿಸ್ಕೊಳ್ಳೋಕೆ ಅವಕಾಶ ಆಗಲ್ಲ. ಇವತ್ತು ಯಾಕೆ ಒಂದು ಹೋಬಳಿ ಮಟ್ಟದ ಘಟಕಗಳನ್ನ ಮಾಡ್ತೀವಿ, ಗ್ರಾಮ ಮಟ್ಟದ ಘಟಕಗಳನ್ನ ಮಾಡ್ತೀವಿ ಅಂತಂದ್ರೆ ಆಯಾ ಭಾಗದಲ್ಲಿ ಒಬ್ಬೊಬ್ಬ ನಾಯಕನಾಗಿ ಬೆಳಿಬೇಕು. ಇವತ್ತು ನಾಳೆ ನಾವಿರ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ. ಸಂಘಟನೆ ಅಂತೂ ಚಿರಕಾಲ ಉಳಿಬೇಕು ಅನ್ನೋದೇ ನಮ್ಮ ಉದ್ದೇಶ. ಕಾರ್ಯಕ್ರಮದಲ್ಲಿ ಸಕಲೇಶಪುರ ಯುವ ಘಟಕದ ಅಧ್ಯಕ್ಷರಾದ ವಿನಯ್ ದೋಣಿಗಲ್,
ನಗರ ಅಧ್ಯಕ್ಷರಾದ ಧನ್ಯಕುಮಾರ್, ತಾಲೂಕು ಕಾರ್ಯದರ್ಶಿ ಯುವರಾಜ್, ಮಳಲಿ ಘಟಕದ ಅಧ್ಯಕ್ಷರಾದ ಗೌತಮ್, ದೀಪಕ್ ಸೇರಿದಂತೆ ಹಾದಿಕೆ ಗ್ರಾಮದ ಶಿವದೀಪ್, ಮಧು, ಅರುಣ್, ಶರತ್, ಪುನೀತ್, ಉಮೇಶ್ ಹಾಗೂ ಹಲವು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್. ದೂರದ ಊರುಗಳಿಂದ ಶಾಲೆಗೆ ತೆರಳುತ್ತಿದ್ದ 11 ವಿದ್ಯಾರ್ಥಿನಿಯರಿಗೆ ಸೈಕಲ್ ವಿತರಣೆ. ಜಿಲ್ಲಾ ಪಂಚಾಯಿತಿ ಸಿಇಒ ಶುಭಂ ಶುಕ್ಲಾರಿಂದ ಸೈಕಲ್ ವಿತರಣೆಗೆ ಚಾಲನೆ. ಹಂಜಿಳಗೆ ಕಾಳಿಂಗಪ್ಪ ವೇರ್ ಅಸೋಸಿಯೇಷನ್ನ ಸಮಾಜಮುಖಿ ಕಾರ್ಯ. ಕ್ಯಾತನಹಳ್ಳಿ ಏತ ನೀರಾವರಿ ಯೋಜನೆಗೆ ನೀರು ಹರಿಸುವಂತೆ ರೈತ ಸಂಘ ಆಗ್ರಹ. 3 ದಿನದ ಗಡುವು ನೀಡಿ ಕ್ರಮ ಕೈಗೊಳ್ಳದಿದ್ದರೆ ರಾಷ್ಟ್ರೀಯ ಹೆದ್ದಾರಿ ತಡೆ ಎಚ್ಚರಿಕೆ. ಸಾಲ್ಗಾಮೆ ಹೋಬಳಿಯ ಸುಮಾರು 50 ಹಳ್ಳಿಗಳ ಜಮೀನು ಹಾಗೂ 58 ಕೆರೆಗಳಿಗೆ ನೀರು ಒದಗಿಸಲು ಒತ್ತಾಯ. ಅರಕಲಗೂಡು ತಾಲೂಕಿನ ಕಾನನಕೊಪ್ಪಲು ಗ್ರಾಮದಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲುಗಡೆಗೆ ಆಗ್ರಹಿಸಿ ಬಸ್ ತಡೆದು ಪ್ರತಿಭಟನೆ. ಕಾನನಕೊಪ್ಪಲು ಹಾಗೂ ಗರುಡನಹಳ್ಳಿ ಗ್ರಾಮಸ್ಥರಿಂದ ಪ್ರತಿಭಟನೆ. ರಾಮನಾಥ್ಪುರ ಮತ್ತು ಅರಕಲಗೂಡು ಕೆಎಸ್ಆರ್ಟಿಸಿ ಡಿಪೋ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಕೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.